ಹಾಯ್ ಫ್ರೆಂಡ್ಸ್, ಫೈನಲಿ NWKRTC ಅವರ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಿದೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ತುಂಬ ಅಭ್ಯರ್ಥಿಗಳು ತುಂಬ ದಿನದಿಂದ ಈ ಒಂದು ಸೆಕೆಂಡ್ ಲಿಸ್ಟ್ ಸಲುವಾಗಿ ವೇಟ್ ಮಾಡುತ್ತಾ ಇದ್ದೀರಿ. ಸೊ ಫೈನಲಿ ಈಗ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ನೀವು ಕೌನ್ಸ್ಲಿಂಗಿಗೆ ಎಲ್ಲಿ ಹೋಗಬೇಕು, ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು, ಯಾವಾಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ ಫ್ರೆಂಡ್ಸ್, NWKRTC ಎರಡನೆಯ ಆಯ್ಕೆ ಪಟ್ಟಿ ಬಿಡುಗಡೆಯಾಗಿದೆ. ಆಯ್ಕೆಯಾಗಿರುವ ಅಭ್ಯರ್ಥಿಗಳು 22/8/2025 ಬೆಳಿಗ್ಗೆ 8 ಗಂಟೆಗೆ ಕೌನ್ಸ್ಲಿಂಗಿಗೆ ಹಾಜರಾಗಬೇಕಾಗಿ ತಿಳಿಸಲಾಗಿದೆ NWKRTCನವರದು. ಸೊ ಇದು ಒಂದು ಸುಳ್ಳು ಸುದ್ದಿಯಲ್ಲ. ಯಾಕಂದರೆ ಹಿಂದಿನ ಒಂದು ಹಲವಾರು ದಿನದ ಹಿಂದೆ ಆಲ್ರೆಡಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಿದೆ. ತುಂಬ ಜನರಿಗೆ ಮೆಸೇಜ್ ಬಂದಿದೆ, ಕಾಲ್ ಮುಖಾಂತರ ಕೂಡ ನಮಗೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಿದೆ ಅಂತ ಕೂಡ ಫೇಕ್ ನ್ಯೂಸ್ ಬರ್ತಾ ಇತ್ತು. ಬಟ್ ಅದನ್ನೆಲ್ಲ ಸುಳ್ಳು ಸುದ್ದಿ. ಬಟ್ ಈ ಒಂದು ಮೆಸೇಜ್ 100% ಸತ್ಯ ಆಗಿದೆ. ಅವರು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಆಲ್ರೆಡಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿದೆ. ಸೊ ನೋಡಿ, ನೀವು ಕೂಡ ಚೆಕ್ ಮಾಡಿಕೊಳ್ಳಿ. ಸಂಜೆ ಹೊತ್ತಿಗೆ ಇದು ಮೆಸೇಜ್ ಬಂದಿದೆ ಬೈ ಈವ್ನಿಂಗ್. ಸೊ ನೀವು ಕೂಡ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜನ್ನು ನೀವು ಚೆಕ್ ಮಾಡಿಕೊಳ್ಳಿ. ಯಾಕಂದರೆ ಅವರು ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ, ಅಂದರೆ ಸ್ವಲ್ಪ ಲೇಟ್ ಕೂಡ ಆಗುತ್ತದೆ. ಸೊ ನಾಳೆ ಅಷ್ಟರಲ್ಲಿ ಅಪ್ಡೇಟ್ ಆಗಬಹುದು. ಸೊ ಮೆಸೇಜ್ ಬೇಗ ಬರುತ್ತದೆ. ಸೊ ನೀವು ನಿಮಗೆ ಮೆಸೇಜ್ ಬಂದಿದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಳಿ. ನಿಮಗೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಿದೆ ಅಂತ ತಿಳಿಸಲು ನಾನು ಈ ಒಂದು ಮೆಸೇಜ್ ಮಾಡಿದೆ. ಸೊ ನೀವು ಚೆಕ್ ಮಾಡಿಕೊಳ್ಳಿ. ಗೊತ್ತಿಲ್ಲ ಯಾವ ರೀತಿ ಅವರು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂತ. ಎಬ್ಸೆಂಟ್ ಆದ ಅಭ್ಯರ್ಥಿಗಳ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಥವಾ ಕಡಿತಗೊಂಡಂಥ 1814 ಹುದ್ದೆಗಳ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿ ಅವರು ಸೆಕೆಂಡ್ ಲಿಸ್ಟ್ ರೆಡಿ ಮಾಡಿ ಎಷ್ಟು ಅಭ್ಯರ್ಥಿಗಳು ಬಿಡುಗಡೆ ಮಾಡಿದ್ದಾರೆ ಅಂತ, ಕೌನ್ಸ್ಲಿಂಗಿಗೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗ ವೆಬ್ಸೈಟ್ನಲ್ಲಿ ಅವರು ಲಿಸ್ಟ್ ಹಾಕಿದ ನಂತರವೇ ತಿಳಿಯುತ್ತದೆ ಎಷ್ಟು ಅಭ್ಯರ್ಥಿಗಳು ಅವರು ಕರೆದಿದ್ದಾರೆ ಅಂತ ಫ್ರೆಂಡ್ಸ್. ಬಟ್ ನೀವು ಕೂಡ ನಿಮಗೆ ಮೆಸೇಜ್ ಬಂದಿದೆ ಅಂತ ಚೆಕ್ ಮಾಡಿಕೊಳ್ಳಿ. ನಾಳೆ PDF ಹಾಕಿದಾಗ ನಿಮಗೆ ನೆಕ್ಸ್ಟ್ ಎಷ್ಟು ಅಭ್ಯರ್ಥಿಗಳು ಒಂದು ಕೌನ್ಸ್ಲಿಂಗ್ಗೆ ಕರೆದಿದ್ದಾರೆ ಅಂತ ಮಾಹಿತಿಯನ್ನು ನೀಡುತ್ತೇನೆ. ನಿಮಗೆ ಗೊತ್ತಿದೆ, ಕೌನ್ಸ್ಲಿಂಗ್ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ಈ ಒಂದು ಹೆಡ್ ಆಫೀಸ್ನಲ್ಲಿ ಕೌನ್ಸ್ಲಿಂಗ್ ನಡೆಯುತ್ತದೆ. ಸೊ ಎಲ್ಲರೂ ಕೂಡ ಹುಬ್ಬಳ್ಳಿಗೆ ಹೋಗಬೇಕು. ಯಾರು ಕೌನ್ಸ್ಲಿಂಗಿಗೆ ನಿಮಗೆ ಮೆಸೇಜ್ ಬಂದಿದೆ ಸೊ ಅಂಥವರು. ಅದೇ ರೀತಿ ನಿಮಗೆ ಗೊತ್ತಿದೆ ಕೌನ್ಸ್ಲಿಂಗಿಗೆ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ಕಡ್ಡಾಯವಾಗಿ ಈ ಎಲ್ಲ ದಾಖಲೆಗಳು ನೀವು ಕೌನ್ಸ್ಲಿಂಗಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಕೌನ್ಸ್ಲಿಂಗಿಗೆ ಹಾಜರಾಗಲು ಹಾಜರುಪಡಿಸಬೇಕಾದ ದಾಖಲೆಗಳು: ದೈಹಿಕ ಅರ್ಹತೆ ಮತ್ತು ಮೂಲ ದಾಖಲಾತಿ ಪರಿಶೀಲನೆ ಪತ್ರ. ಅಂದರೆ ನೀವು ವೆರಿಫಿಕೇಷನಿಗೆ ಹೋದಾಗ ನಿಮಗೆ ಅಲ್ಲಿ ಒಂದು ವೆರಿಫಿಕೇಷನ್ ಸೀಟ್ ಅಂತ ನೀಡುತ್ತಾರೆ, ಅದನ್ನು ನೀವು ತೆಗೆದುಕೊಂಡು ಹೋಗಬೇಕು. ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿ, ಡ್ರೈವಿಂಗ್ ಒಂದು ಟೆಸ್ಟಿನ ಒಂದು ಅಂಕಪಟ್ಟಿ ನೀವು ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಆಧಾರ್ ಕಾರ್ಡ್, ಅದೇ ರೀತಿ ಚಾಲ್ತಿಯಲ್ಲಿರುವ ಚಾಲಕ ನಿರ್ವಾಹಕ ಪರವಾನಗಿ ಪತ್ರ ಅಂದರೆ ಲೈಸೆನ್ಸನ್ನು ನೀವು ತೆಗೆದುಕೊಂಡು ಹೋಗಬೇಕು. ಈ 4 ದಾಖಲೆಗಳು ನೀವು ಕಡ್ಡಾಯವಾಗಿ ಕೌನ್ಸ್ಲಿಂಗಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕು ಫ್ರೆಂಡ್ಸ್. ಸೊ ನೀವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳಿ. 22ನೇ ತಾರೀಕಿನಿಂದ ನಿಮ್ಮ ಒಂದು ಸೆಕೆಂಡ್ ಲಿಸ್ಟಿನ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತದೆ ಫ್ರೆಂಡ್ಸ್. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಮಾಹಿತಿ ನೀವು ಶೇರ್ ಮಾಡಿ. ಯಾಕಂದರೆ 2-3 ದಿನದ ಒಳಗೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಇದೆ 22ನೇ ತಾರೀಕಿಗೆ. ಸೊ ಈ ಮಾಹಿತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ತುಂಬ ಜನರಿಗೆ ಮೆಸೇಜ್ ಕೂಡ ಬಂದಿರುವುದಿಲ್ಲ, ಮಾಹಿತಿ ಕೂಡ ಗೊತ್ತಿರುವುದಿಲ್ಲ. ಸೊ ನೀವು ಶೇರ್ ಮಾಡಿದರೆ ಅವರಿಗೂ ಕೂಡ ಮಾಹಿತಿ ತಲುಪುತ್ತದೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನಾಳೆ PDF ಹಾಕಬಹುದು ಅವರು ವೆಬ್ಸೈಟ್ನಲ್ಲಿ. ಸೊ PDF ಹಾಕಿದಾಗ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್.